ಅಧಿಕಾರ ಪರಿಗ್ರಹ ಪದ್ಧತಿಯ 27ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 167ನೆಯ ಶ್ಲೋಕದಲ್ಲಿ, ಪಾದುಕೆಯಿಂದ ದೇವತೆಗಳಿಗಿದ್ದ ಉಪದ್ರವ ನಿವಾರಣೆಯಾಯಿತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅರಣ್ಯ ಯೋಗ್ಯಂ ಪದಮಸ್ಪೃಶಂತಿ ರಾಮಸ್ಯ ರಾಜಾರ್ಹ ಪದೇ ನಿವಿಷ್ಟ ಆಸ್ಥಾನ ನಿತ್ಯಾಸಿಕಯಾ ನಿರಾಸ್ತಃ ಸ್ವರ್ಗೌಕಸಾಂ ಸ್ವೈರಗತೇರ್ವಿಘಾತಂ. ಪಾದುಕೆಯೇ ಅರಣ್ಯ ಯೋಗ್ಯಂ, ಕಾಡಿಗೆ ತಕ್ಕ, ರಾಮಸ್ಯ ಶ್ರೀರಾಮನ, ಪದಂ ಪಾದವನ್ನ, ಅಸ್ಪೃಶಂತಿ ಮುಟ್ಟದೇ ಇರುವವಳಾಗಿ, ರಾಜಾರ್ಹಂ ರಾಜರುಗಳಿಗೆ ತಕ್ಕುದಾದ, ಪದೇ ಸಿಂಹಾಸನದಲ್ಲಿ, ನಿವಿಷ್ಟ ಕುಳಿತಿರುವ, ತ್ವಂ ನೀನು, ಆಸ್ಥಾನ ಸಭೆಯಲ್ಲಿ, ನಿತ್ಯಾಸಿಕಯ ಸಂಚರಿಸದೆ ನಿಂತಿರುವುದರಿಂದ, ಸ್ವರ್ಗೌಕಸಾಂ ದೇವತೆಗಳ, ಸ್ವೈರಗತೇಹೇ ಇಷ್ಟ ಬಂದಂತೆ ಮಾಡುವ ಸಂಚಾರದ, ವಿಘಾತಂ ತಡೆಗಳನ್ನ, ನಿರಾಸ್ತಃ ಹೋಗಲಾಡಿಸಿದೆ. ಪಾದುಕೆ ಕಾಡಿಗೆ ಹೋದ ಶ್ರೀರಾಮನ ಪಾದವನ್ನ ಬಿಟ್ಟು ಅಯೋಧ್ಯೆಯ ರಾಜರಿಗೆ ಯೋಗ್ಯವಾದ ಸಿಂಹಾಸನದಲ್ಲಿ ಸ್ಥಿರವಾಗಿ ಸಂಚರಿಸದೆ ಒಂದೇ ಜಾಗದಲ್ಲಿ ಕುಳಿತು ರಾಕ್ಷಸರುಗಳ ಉಪದ್ರವದಿಂದ ಹೊರಗೆ ಸಂಚರಿಸಲು ಸಾಧ್ಯವಿಲ್ಲದೆ ದುಸ್ಥಿತಿಯಲ್ಲಿದ್ದ ದೇವತೆಗಳಿಗೆ ಅದನ್ನ ನಿವಾರಿಸಿಕೊಟ್ಟಳು ಅಂತಾರೆ ದೇಶಿಕರು. ಅನೇಕ ಆಳ್ವಾರರುಗಳು ಅನೇಕ ದಿವ್ಯ ದೇಶಗಳಿಗೆ ಹೋದರು. ನಮ್ಮ ಆಳ್ವಾರರು ಮಾತ್ರ ಒಂದೇ ಜಾಗದಲ್ಲಿ ಕುಳಿತಿದ್ರು. ಹಾಗಿದ್ರೂ ಸಕಲ ಲೋಕಗಳಲ್ಲೂ ಕಾಮ, ಕ್ರೋಧ ಮುಂತಾದ ಕೆಟ್ಟ ಗುಣಗಳು ತೊಲಗಿ ಭಗವದ್ಧ್ಯಾನ, ಸತ್ಕಾರ್ಯ, ಸಂಸಾರದಿಂದ ಮುಕ್ತಿ, ಭಗವಂತನನ್ನ ಸೇರಬೇಕೆಂಬ ಆಸೆ ಇವೇ ಮುಂತಾದ ಒಳ್ಳೆಯ ಸಂಗತಿಗಳು ತಡೆಗಳಿಲ್ಲದೆ ಎಲ್ಲೆಲ್ಲೂ ಹರಡಿದವು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.